ಬೆಂಗಳೂರು ಮಹಾನಗರದಿಂದ 26 ಕಿಲೋಮೀಟರ್ ದೂರದಲ್ಲಿರುವ ರಾಷ್ಟ್ರೀಯ ಉದ್ಯಾನದ ಬಳಿಯ ಪುರಾತನ ಗ್ರಾಮವೇ ಬನ್ನೇರುಘಟ್ಟ. 997 ಅಡಿ ಎತ್ತರವಾದ ಗಿರಿಶ್ರೇಣಿ, ಏಕಶಿಲಾ ಬೆಟ್ಟಗಳು, ದಟ್ಟವಾದ ಅರಣ್ಯವನ್ನು ಒಳಗೊಂಡ ಈ ಸ್ಥಳ ಲಕ್ಷ್ಮೀ ನರಸಿಂಹಸ್ವಾಮಿಯ ನೆಲೆವೀಡು ಹೌದು. 1000ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೇ ಬನ್ನೇರುಘಟ್ಟದಲ್ಲಿ ಜನವಸತಿ ಇತ್ತು ಎಂದು ಶಾಸನಗಳಿಂದ ವೇದ್ಯವಾಗುತ್ತದೆ. ಬನ್ನೇರುಘಟ್ಟ ತಮಿಳುನಾಡಿಗೆ ಕೇವಲ 30ರಿಂದ 35 ಕಿ.ಮೀ. ದೂರದಲ್ಲಿರುವ ಕಾರಣ ಇಲ್ಲಿ ತಮಿಳು ಪ್ರಭಾವವು ಕಂಡುಬರುತ್ತದೆ. ಬಹಳ ಹಿಂದೆ ಈ ಪ್ರದೇಶಕ್ಕೆ ವನ್ನಿಯಾರ್ ಘಟ್ಟಂ ಎಂಬ ಹೆಸರಿತ್ತಂತೆ. ತರುವಾಯ ಅದು ಗ್ರಾಮೀಣರ ಬಾಯಲ್ಲಿ ಬನ್ನೇರುಘಟ್ಟವಾಯಿತು ಎಂದು ಅಭಿಪ್ರಾಯಪಡಲಾಗುತ್ತದೆ. ಬಹಳ ಹಿಂದೆ ಈ ಪ್ರದೇಶದಲ್ಲಿ ದಾಮೋದರ ದೇವಾಲಯವಿತ್ತು ಎಂದು ಇತಿಹಾಸ ಸಾರುತ್ತದೆ. ಈ ದೇವಾಲಯವನ್ನು ಹೊಯ್ಸಳರ ಸಾಮಂತನಾಗಿದ್ದ ಪೂರ್ವಾದಿರಾಯನೆಂಬ ತಮಿಳರಸ 1257ರಲ್ಲಿ ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇಗುಲ ಪ್ರದೇಶದಲ್ಲಿ ಚಂಪಕ ಪುಷ್ಪ ಹೇರಳವಾಗಿ ಸಿಗುತ್ತಿದ್ದ ಕಾರಣ ಇಲ್ಲಿನ ದೇವರಿಗೆ ಚಂಪಕಧಾಮಸ್ವಾಮಿ ಎಂದು ಹೆಸರು ಬಂತೆಂದು ಹೇಳುತ್ತಾರೆ. ತಿರುಪತಿಯ ಶ್ರೀನಿವಾಸ ದೇವರು ಸಪ್ತಗಿರಿಯಲ್ಲಿ ನೆಲೆಸುವ ಮುನ್ನ ಈ ಬೆಟ್ಟದ ಮೇಲೆ ಪಾದವೂರಿದ್ದ ಎಂಬ ಐತಿಹ್ಯವೂ ಇಲ್ಲಿದೆ. ಇದು ಸುವರ್ಣಮುಖಿ ಕ್ಷೇತ್ರ ಎಂದು ಖ್ಯಾತವಾಗಿದೆ. ತನ್ನ ತಂದೆ ಪರೀಕ್ಷಿತ ಮಹಾರಾಜನನ್ನು ತಕ್ಷಕನೆಂಬ ಹಾವು ಕಚ್ಚಿ ಸಾಯಿಸಿದ್ದರಿಂದ ಕೋಪಗೊಂಡ ಜನಮೇಜಯ ರಾಜ ಸರ್ಪಯಾಗ ಮಾಡಿ 100 ಹಾವುಗಳನ್ನು ಸಾಯಿಸಿದನಂತೆ. ಸರ್ಪದೋಷದಿಂದಾಗಿ ಅವನಿಗೆ ಕುಷ್ಠರೋಗ ಬಂದಿತಂದೆ. ಪಾಪ ಪರಿಹಾರಕ್ಕಾಗಿ ಅವರು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾ ಬನ್ನೇರುಘಟ್ಟ ಪ್ರದೇಶಕ್ಕೆ ಬಂದಾಗ ಅವನ ಜೊತೆಗಿದ್ದ ನಾಯಿ ಅಲ್ಲಿಯೇ ಇದ್ದ ನೀರಿನ ಗುಂಡಿಯಲ್ಲಿ ಮುಳುಗೆದ್ದು ಬಂದು ಮೈ ಕೊಡವಿದಾಗ ಅದರ ಮೈಯಿಂದ ಹಾರಿದ ನೀರು ರಾಜನ ಮೈ ಮೇಲೆ ಬಿದ್ದು ಅವನ ಚರ್ಮರೋಗ ವಾಸಿಯಾಯಿತಂತೆ. ಆಗ ಜನಮೇಜಯ ಇಲ್ಲಿ ಸುವರ್ಣಮುಖಿ ಕೊಳವನ್ನು ನಿರ್ಮಿಸಿದ್ದಾರೆ ಎಂಬುದು ಪ್ರತೀತಿಯೂ ಇದೆ. ಇಷ್ಟೆಲ್ಲ ಮಹಿಮಾನ್ವಿತವಾದ ಈ ಕ್ಷೇತ್ರದಲ್ಲಿರುವ ಚಂಪಕಧಾಮಸ್ವಾಮಿ ದೇಗುಲದ ಹಿಂಬದಿಯ ವಹ್ನಿಗಿರಿ ಎಂಬ ಏಕಶಿಲಾ ಬೆಟ್ಟದಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯವಿದೆ. ಈ ದೇವಾಲಯವನ್ನು ಇತ್ತೀಚೆಗೆ ನವೀಕರಣ ಮಾಡಲಾಗಿದ್ದು 3 ಅಂತಸ್ತುಗಳ ಭವ್ಯ ರಾಜಗೋಪುರ ನಿರ್ಮಿಸಲಾಗಿದೆ. ಈ ಗೋಪುರದಲ್ಲಿ ನಾರಾಯಣನ ವಿವಿಧ ಅವತಾರಗಳನ್ನು ಹಾಗೂ ದ್ವಾರಪಾಲಕರ ಗಾರೆಯ ಮೂರ್ತಿಗಳನ್ನು ಅಳವಡಿಸಲಾಗಿದೆ. ದೇವಾಲಯಕ್ಕೆ ಹೋಗಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಬೃಹತ್ ಗರುಡಗಂಬವಿದೆ. ದೇವಾಲಯದ ಪ್ರವೇಶದಲ್ಲಿ ಯಾಳಿಯ ಗಾರೆಯ ಶಿಲ್ಪವಿದೆ. ಕಲ್ಲಿನ ಬೃಹತ್ ಬಾಗಿಲವಾಡದಲ್ಲಿ ಸುಂದರ ಕಲಾತ್ಮಕ ಕೆತ್ತನೆಗಳಿವೆ. ಮುಖಮಂಟಪ, ಗರ್ಭಗೃಹವನ್ನು ಒಳಗೊಂಡ ಈ ದೇವಾಲಯದ ಗರ್ಭಗೃಹದಲ್ಲಿ ಸುಂದರವಾದ ಕೃಷ್ಣಶಿಲೆಯ ಲಕ್ಷ್ಮೀನರಸಿಂಹಸ್ವಾಮಿಯ ಸುಂದರ ಮೂರ್ತಿ ಇದೆ. ನಿತ್ಯ ಪೂಜೆ ಇಲ್ಲಿ ನಡೆಯುತ್ತದೆ. ದೇವಾಲಯದ ಪ್ರಾಕಾರದಲ್ಲಿ ದೇವರಿಗೆ ಎದುರಾಗಿ ರೆಕ್ಕೆ ಬಿಚ್ಚಿ ಅಂಜಲಿಬದ್ಧನಾಗಿ ಕುಳಿತ ಗರುಡನ ಕೃಷ್ಣ ಶಿಲಾಮೂರ್ತಿಯಿದೆ. ಮುಖಮಂಟಪದಲ್ಲಿ ರತ್ನಖಚಿತವಾದ ಲಕ್ಷ್ಮೀನರಸಿಂಹಸ್ವಾಮಿಯ ವಿಗ್ರಹವಿದ್ದು ಅತ್ಯಂತ ಆಕರ್ಷಕವಾಗಿದೆ. ಸಂಜೆಯ ವೇಳೆ ಈ ಗಿರಿಶಿಖರದ ಮೇಲೆ ನಿಂತು ಉತ್ತರ ದಿಕ್ಕಿಗೆ ಕಣ್ಣು ಹಾಯಿಸಿದರೆ ಬೆಂಗಳೂರಿನ ಝಗಮಗಿಸುವ ವಿದ್ಯುತ್ ದೀಪಗಳ ನೋಟ ಮನಸೆಳೆಯುತ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ನಿಂತು ಮೈಸೂರು ನೋಡಿದ ಅನುಭವ ಇಲ್ಲೂ ಸಿಗುತ್ತದೆ. ತುಸು ಮಬ್ಬು ಗತ್ತಲಿರುವಾಗ ದಕ್ಷಿಣ ದಿಕ್ಕಿಗೆ ಹಾಗೂ ಪೂರ್ವಕ್ಕೆ ನೋಡಿದರೆ ಹಚ್ಚ ಹಸುರಿನಿಂದ ಕೂಡಿದ ದಟ್ಟವಾದ ಕಾನನ ಕಣ್ಮನ ಸೆಳೆಯುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.